ಬದುಕಿಸಿಕೊಡಿ, ಏನಾದರೂ ಮಾಡಿ ನನ್ನ ಕಂದನನ್ನು ಬದುಕಿಸಿಕೊಡಿ ಗುರುಗಳೇ. ನಿನ್ನ ಕಂದನನ್ನು ಬದುಕಿಸಿಕೊಡುವೆ ತಾಯಿ. ಅದಕ್ಕಾಗಿ ಒಂದು ಹಿಡಿಮದ್ದು ತರಬೇಕು ತಾಯಿ. ಹಿಡಿಮದ್ದೆ ಏನೆಂದು ಹೇಳಿ ಗುರುಗಳೇ, ನಾನು ಖಂಡಿತ ಬರುತ್ತೇನೆ. ಒಂದು ಹಿಡಿ ಸಾಸಿವೆಯನ್ನು ತರಬೇಕು ತಾಯಿ. ಅಷ್ಟೇ ತಾನೇ ಗುರುಗಳೇ, ಸಾಸಿವೆ ಎಲ್ಲರ ಮನೆಯಲ್ಲಿಯೂ ಇರುತ್ತದೆ. ನಾನು ಈಗಲೇ ಹೋಗಿ ತರುತ್ತೇನೆ. ತಾಳು ತಾಳು, ಸಾವಿಲ್ಲದ ಮನೆಯಿಂದ ಒಂದು ಹಿಡಿ ಸಾಸಿವೆಯನ್ನು ತರಬೇಕು ತಾಯಿ. ಏನಂದಿರಿ? ಸಾವಿಲ್ಲದ ಮನೆಯಿಂದ ಸಾಸಿವೆಯೇ? ನಾನೇನು ಮಾಡುವುದು? ಸಿಕ್ಕುತ್ತದೆಯೇ? ಆಯಿತು ಆಯಿತು ಗುರುಗಳೇ, ನಾನು ನನ್ನ ಪ್ರಯತ್ನವನ್ನು ಮಾಡುತ್ತೇನೆ. ಖಂಡಿತ ತರುತ್ತೇನೆ. ಬರುತ್ತೇನೆ ಗುರುಗಳೇ, ಬರುತ್ತೇನೆ. ನಿನ್ನ ಕಂದನನ್ನು ಇಲ್ಲಿಯೇ ಮಲಗಿಸಿ ಹೋಗಿ ಬಾ ತಾಯಿ. ಇಲ್ಲಿಯೇ ಮಲಗಿಸಲೇ? ಕಂದ ಕಂದ, ನಿನ್ನನ್ನು ಬಿಟ್ಟು ಹೋಗಲು ನನಗೆ ಮನಸ್ಸಿಲ್ಲ. ಆದರೆ ಏನು ಮಾಡಲಿ, ನಾನು ಈಗಲೇ ಹೋಗಿ ಹಿಡಿಬದ್ದನ್ನು ತಂದು ನಿನ್ನನ್ನು ಬದುಕಿಸಿಕೊಡುತ್ತೇನೆ. ತಾಯಿ ತಾಯಿ ತಾಯಿ, ಯಾರಿದ್ದೀರ ಮನೆಯಲ್ಲಿ? ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕು ತಾಯಿ. ಒಂದು ಹಿಡಿ ಸಾಸಿವೆಯನ್ನು ಕೊಡುತ್ತೀರಾ? ಆದರೆ ನಿಮ್ಮ ಮನೆಯಲ್ಲಿ ಯಾವ ಸಾವು ಆಗಿರಬಾರದು. ಆಗಿಲ್ಲ ತಾನೆ? ಏನಂದಿರಿ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತೀರಿ ಹೋಗಿದ್ದಾರೆಯೇ? 1 ತಿಂಗಳಾಯಿತೆ. ಅಯ್ಯೋ ದೇವರೇ, ಏನು ಮಾಡುವುದು? ಆಯಿತು ತಾಯಿ, ನೀವು ಸಮಾಧಾನದಿಂದ ಇರಿ. ನಾನು ಮುಂದಿನ ಮನೆಯಲ್ಲಿ ಕೇಳುತ್ತೇನೆ. ಅಮ್ಮ ಅಮ್ಮ, ಯಾರಿದ್ದೀರಾ ಮನೆಯಲ್ಲಿ? ನನಗೆ ಒಂದು ಹಿಡಿ ಸಾಸಿವೆಯನ್ನು ಕೊಡುತ್ತೀರಾ? ಆದರೆ ತಾಯಿ, ನಿಮ್ಮ ಮನೆಯಲ್ಲಿ ಯಾವ ಸಾವು ಆಗಿರಬಾರದು. ಏನಂದಿರಿ? ನಿಮ್ಮ ತಾಯಿ ತೀರಿ ಹೋಗಿದ್ದಾರೆಯೇ? ಅಯ್ಯೋ ದೇವರೇ, ಇದೆಂತಹ ಪರಿಸ್ಥಿತಿ! ಎಲ್ಲ ಮನೆಯಲ್ಲಿಯೂ ಸಾವಾಗಿದೆ. ಆಯಿತು ತಾಯಿ, ನೀವು ಸಮಾಧಾನ ಪಟ್ಟುಕೊಳ್ಳಿ. ಅಮ್ಮ ಅಮ್ಮ, ತಾಯಿ, ಯಾರಿದ್ದೀರ ಮನೆಯಲ್ಲಿ? ನನಗೆ ನಿಮ್ಮ ಮನೆಯಿಂದ ಒಂದು ಹಿಡಿ ಸಾಸಿವೆ ಕೊಡುತ್ತೀರಾ? ಆದರೆ ನಿಮ್ಮ ಮನೆಯಲ್ಲಿ ಸಾವಾಗಿಲ್ಲ ತಾನೇ? ಏನಂದಿರಿ? ನಿಮ್ಮ ಮನೆಯಲ್ಲೂ ಸಾವಾಗಿದೆಯೇ? ಅಯ್ಯೋ ದೇವರೇ, ಇದೆಂತಹ ಪರಿಸ್ಥಿತಿ! ಎಲ್ಲಿ ನೋಡಿದರಲ್ಲಿ ಸೂತಕದ ಛಾಯೆ, ಎಲ್ಲಿ ನೋಡಿದರಲ್ಲಿ ಸಾವು. ಸಾವಿಲ್ಲದ ಮನೆಯೇ ಇಲ್ಲವೇ? ದೇವರೇ, ನಾನೇನು ಮಾಡುವುದು ಈಗ? ನನ್ನ ಕಂದನನ್ನು ಹೇಗೆ ಬದುಕಿಸಿಕೊಳ್ಳಲಿ? ಕಂದ ಕಂದ, ಇದಕ್ಕೆ ಗುರುಗಳೇ ನನಗೆ ಏನಾದರೂ ಪರಿಹಾರ ನೀಡಿಯಾರು. ಗುರುಗಳೇ ಗುರುಗಳೇ. ಒಂದೇ ತಾಯಿ. ಇಲ್ಲ ಗುರುಗಳೇ, ನನಗೆ ಸಾಸಿವೆ ಸಿಕ್ಕಲಿಲ್ಲ. ಇಲ್ಲ ಗುರುಗಳೇ, ಬರೀ ಸಾಸಿವೆ ಏನೋ ಎಲ್ಲರ ಮನೆಯಲ್ಲಿಯೂ ಇತ್ತು. ಆದರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ಸಿಗಲಿಲ್ಲ. ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಸಾವು ಹಾಗೇ ಇದೆ. ಎಲ್ಲರ ಮನೆಯಲ್ಲಿಯೂ ನಾನು ಕೇಳಿದ ಮನೆಯಲ್ಲೆಲ್ಲ ಸೂತಕದ ಛಾಯೆ ಹರಡಿತ್ತು. ನಾನೇನು ಮಾಡಲಿ ಗುರುಗಳೇ? ನನಗೆ ಬೇರೆ ದಾರಿ ತೋರಿಸಿ. ಹುಟ್ಟಿದ ಮೇಲೆ ಸಾಯಲೇಬೇಕು ತಾಯಿ. ಯಾವುದು ಶಾಶ್ವತವಲ್ಲ, ಎಲ್ಲ ನಶ್ವರ ಈ ಪ್ರಪಂಚದಲ್ಲಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಕ್ಕಳು ಎಲ್ಲ ಕನಸಿನ ಭ್ರಮೆಗಳು, ಮೋಹದ ಸಂಬಂಧಗಳು ತಾಯಿ. ಅದಕ್ಕಾಗಿ ಶೋಕಿಸಬಾರದು. ನನ್ನ ಭ್ರಮೆಯೆಲ್ಲ ಕಳೆಯಿತು. ನನ್ನ ಕಣ್ಣಿನ ಪೊರೆಯನ್ನು ನೀವು ಅಳಿಸಿದಿರಿ ಸ್ವಾಮಿ. ನನಗೆ ಈಗ ಅರಿವಾಯಿತು ಸಾವು ಏನೆಂದು. ನಾವು ಯಾವ ಆಸೆಯನ್ನು ಬಿಟ್ಟುಕೊಳ್ಳಬಾರದು. ಹುಟ್ಟಿದ ಮೇಲೆ ನಾವು ಸಾಯಲೇಬೇಕಲ್ಲವೇ ಸ್ವಾಮಿ? ಆಯಿತು, ನನ್ನ ಮಗುವನ್ನು ನಾನು ಶವ ಸಂಸ್ಕಾರಕ್ಕೆ ಕೊಡುತ್ತೇನೆ ಸ್ವಾಮಿ. ನನ್ನ ಮುಂದಿನ ಕಾರ್ಯವನ್ನು ನಾನು ನಡೆಸುತ್ತೇನೆ. ನಿಮ್ಮಿಂದ ತುಂಬ ಧನ್ಯವಾದಗಳು ಸ್ವಾಮಿ. ನಿಮ್ಮ ಉಪಕಾರ ನಾನು ಎಂದಿಗೂ ಮರೆಯುವುದಿಲ್ಲ. ನಿನ್ನ ಮುಂದಿನ ಬದುಕನ್ನು ಸಾಗಿಸುತ್ತಾಯಿ. ಜ್ಞಾನದ ಪಥದಲ್ಲಿ ನಿನಗೆ ಮಂಗಳವಾಗಲಿ. ಹೋಗಿ ಬಾ ತಾಯಿ. ಆಯಿತು, ನಿಮ್ಮ ಆಜ್ಞೆ ಸ್ವಾಮಿ. ಬರುತ್ತೇನೆ. ಕಂದ ಕಂದ, ನೋಡಿದೆಯಾ ಗುರುಗಳು ಏಕೆ ಹೇಳಿದರೆಂದು? ಆಸೆಯೇ ದುಃಖಕ್ಕೆ ಕಾರಣ. ಈ ಆಸೆಯನ್ನು ಬಿಡಬೇಕು. ಹುಟ್ಟಿದ
ನೀನು ಹೋದ್ರೆ ನಾಳೆ ನಾನು ನಿನ್ನ ಹಿಂದೆಯೇ ಬರುತ್ತೇನೆ ಕಂದ. ನಾನು ನಾಳೆ ನಿನ್ನ ಹಿಂದೆಯೇ ಬರುತ್ತೇನೆ. ಹೋಗೋಣ ಹೋಗೋಣ ಬಾ, ಹೋಗೋಣ ಹೋಗೋಣ ಬಾ, ಹೋಗೋಣ.